ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಮುದ್ದು ಸೊಸೆ ನಾಳೆಯ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ಶುರುವಿನಲ್ಲಿ ಈ ಕಡೆ ಈಶ್ವರಿ ಅಂತೂ ಏನು ಮಾಡಬೇಕು ಅಂತಲೂ ಕೂಡ ಗೊತ್ತಾಗದೆ ಒದ್ದಾಡ್ತಾ ಇರ್ತಾರೆ. ಆಗ ಸಾವಿತ್ರಿ, ಅಯ್ಯೋ ಅದಕ್ಕೆ ನಿಮ್ಮನ್ನು ನೋಡ್ತಾ ಇದ್ರೆ ಅಯ್ಯೋ ಅನ್ನಿಸ್ತಾ ಇದೆ ನನಗೆ. ಅಲ್ಲ, ಆ ಮೂರಡಿ ಮನೆಯಿಂದ ಹೊರಗಡೆ ಹೋಗ್ಬಿಟ್ಲು. ಅವಳು ಹೇಳ್ದ ಹಾಗೆ ಸುಭಾಸನ್ನು ಕೂಡ ಮನೆಯಿಂದ ಹೊರಗಡೆ ಹಾಕ್ಬಿಟ್ರು. ಪಾಪ ಅನ್ನಿಸ್ತಾ ಇದೆ. ಈಗ ನಿಮ್ಮನ್ನು ಎಣಿಸ್ಕೊಂಡ್ರೆ ನನಗೆ ತುಂಬ ನೋವಾಗ್ತಾ ಇದೆ. ಆ ಮೂರಡಿ ಏನೆಲ್ಲ ಮಾಡಿಬಿಟ್ಲು ನೋಡಿದ್ರಾ ಅಂತ ಹೇಳಿ ನಗ್ತಾ ಇರ್ತಾರೆ ಸಾವಿತ್ರಿ. ಅದನ್ನು ಕೇಳಿಸಿಕೊಂಡ ಈಶ್ವರಿಗೆ ಕೆಂಡದಂಥ ಕೋಪ ಬರ್ತಾ ಇರುತ್ತೆ. ಲೇ ಸಾವಿತ್ರಿ, ನೀನು ಅದ್ರ ಬಗ್ಗೆ ಏನು ಮಾತಾಡಬೇಡ ಕಣೆ, ನನಗೆ ಗೊತ್ತು ಕಣೆ ನನ್ನ ಮಗನ ಹೇಗೆ ಕಾಪಾಡ್ಕೋಬೇಕು ಅಂತ ಇಲ್ಲಿ ಈಶ್ವರಿ ಹೇಳ್ತಾರೆ. ಆಗ ಸಾವಿತ್ರಿ, ಅಯ್ಯೋ ಇದೊಳ್ಳೆ ಕಥೆ ಆಯ್ತಲ್ಲ, ಇರೋದನ್ನೇ ಹೇಳ್ತಾ ಇರೋದು. ಕೊನೆಗೂ ಆ ಮೂರಡಿ ಹೇಳ್ದಾಗೆ ಮಾಡಿಬಿಟ್ಲು. ನಿನ್ನ ಮಗನ ಮನೆಯಿಂದ ಹೊರಗಡೆ ಕಳಿಸ್ತೀನಿ ಅಂತ ಹಾಗೆ ಮಾಡಿ ಹೋಗಿದ್ದಾಳೆ. ಏನೇ ಆಗಲಿ ಅಂತ ಹೇಳಿ ಸಾವಿತ್ರಿ ನಗ್ದಾಗ ಆಗ ಈಶ್ವರಿ, ಏಯ್ ಸಾವಿತ್ರಿ ನೋಡು, ನನ್ನ ಮಗನ ತಂಟೆಗೆ ಬರಬೇಡ, ನಾನು ಮಾತ್ರ ಸುಮ್ಮನೆ ಬಿಡಲ್ಲ ನೋಡು, ನಿನ್ನ ಕೆಲಸ ಎಷ್ಟೋ ಅಷ್ಟು ನೋಡ್ಕೊಂಡಿರೆ, ಬಾರೆ ಚಿತ್ರ ಅಂತ ಹೇಳಿ ಚಿತ್ರನ ಕರ್ಕೊಂಡು ಹೋಗ್ತಾರೆ. ಅಲ್ಲವಾ ಆ ಸಾವಿತ್ರಿ ಅತ್ತೆ ಅಷ್ಟೆಲ್ಲ ಮಾತಾಡ್ತಾ ಇದ್ದಾರೆ, ಅವ್ರು ಹೇಳಿದ್ದು ದಿಟ್ಟ ತಾನೇ. ಆ ವಿದ್ಯಾ ಆ ಮೂರಡಿ ಮನೆಯಿಂದ ಹೋಗುವಾಗಲೇ ಹೇಳಿದ್ಲು ಸುಭಾಸ್ನು ಕೂಡ ಮನೆಯಿಂದ ಹೊರಗಡೆ ಹಾಕ್ತೀನಿ ಅಂತ, ಹಾಗೆ ಮಾಡಿಬಿಟ್ಟೆ ಹೋದ್ಲಲ್ಲವಾ ಅಂತ ಚಿತ್ರ ಹೇಳ್ತಾರೆ. ಆಗ ಈಶ್ವರಿ, ಲೇ ಚಿತ್ರ, ಅದು ಹೇಗೆ ಮಾಡಿ ನಾನು ಸುಭಾಸಿನ ಮನೆ ಕರ್ಕೊಂಡು ಬರಬೇಕು ಅಂತ ಚೆನ್ನಾಗಿ ಗೊತ್ತೈತೆ. ಆ ಸಾವಿತ್ರಿ ಏನೇ ಹೇಳ್ತಾಳೆ, ಅವಳು ಮಾಡಿರೋ ಗನಂದಾರಿ ಕೆಲಸಕ್ಕಿಂತ ನನ್ನ ಮಗ ಅಷ್ಟೇನು ಮಾಡಿಲ್ಲ ಬಿಡು, ಹೇಗಾದರೂ ಮಾಡಿ ನನ್ನ ಮಗನ ಮನೆ ಕರ್ಕೊಂಡು ಬಂದೇ ಬರ್ತೀನಿ ಅಂತ ಈಶ್ವರಿ ಹೇಳ್ತಾರೆ. ಈ ಕಡೆ ಸಾವಿತ್ರಿ ಮತ್ತು ವಿನಂತಿ, ಅಲ್ಲವ ಸಾವಿತ್ರಿ ಈಶ್ವರಿ ಅತ್ತೆ ತುಂಬ ಬೇಜಾರು ಮಾಡ್ಕೊಂಡಿದ್ದಾರೆ, ಯಾಕವ್ವ ನೀನು ಆ ರೀತಿ ಮಾತಾಡಿದೆ ಅಂತ ಹೇಳ್ತಾರೆ. ಲೈ ಮುಚ್ಚೆ ಬಾಯಿ, ಇನ್ನೂ ಇದೆ ಕಣೆ, ಆ ಈಶ್ವರಿಯವರು ಕೂಡ ಕೊಬ್ಬನ್ನು ಇಳಿಸ್ಬೇಕು. ತನ್ನ ಮಗ ಹೊರಗಡೆ ಹೋಗಿ ಪಶ್ಚಾತ್ತಾಪ ಪಡ್ತಾ ಇದ್ದಾಳೆ. ನಮ್ಮನ್ನು ಮನೆಯಿಂದ ಹೊರಗಡೆ ಹಾಕಿದವರು ಯಾವತ್ತೂ ಕೂಡ ನೆಮ್ಮದಿಯಾಗಿರೋಕ್ಕೆ ನಾನಂತೂ ಬಿಡೋಕ್ಕಿಲ್ಲ ಕಣೆ ಅಂತ ಸಾವಿತ್ರಿ ಹೇಳ್ತಾರೆ. ಈಶ್ವರಿ ಇಲ್ಲಿ ಸುಭಾಸ್ಗೆ ಕಾಲ್ ಮಾಡ್ತಾರೆ. ಲೇ ಮಗ, ಏನು ಮಾಡ್ತಾ ಇದೆಯಾ ಅಂತ ಕೇಳ್ತಾ ಇರ್ತಾರೆ. ಅಮ್ಮ, ಇಷ್ಟಕ್ಕೂ ಆಕ್ಸಿಡೆಂಟ್ ಮಾಡಿಸಿದ್ದು ನಾನೇ, ಆದರೆ ನಾನು ಮಾತ್ರ ಅವನನ್ನು ಬದುಕಿಸಲ್ಲ, ಅವನ ಜೀವ ಉಳಿಯಲ್ಲ. ಆಸ್ಪತ್ರೆಗೆ ಹೋಗಿ ಅವನ ಕತೆನ ಮುಗಿಸ್ತೀನಿ, ನೋಡ್ತಾ ಇರೋ. ನೀನು ಅಂದ್ಕೊಂಡ ಹಾಗೆ ಎಲ್ಲ ಆಗುತ್ತೆ ಅಮ್ಮ, ನೀನೇನು ಯೋಚನೆ ಮಾಡಬೇಡ, ಈ ಮನೆ ಆಸ್ತಿ ಎಲ್ಲ ಕೂಡ ನಮ್ಮದೇ ಆಗುತ್ತೆ. ಆ ಶಿವರಾಮೇಗೌಡರ ಸಾವು ನನ್ನ ಕೈಯಲ್ಲಾಗುತ್ತೆ. ಈಗ ಆಸ್ಪತ್ರೆಗೆ ಹೋಗ್ತೀವಿ, ಅವನ ಕತೆ ಮುಗಿಸ್ತೀವಿ ಅಂತ ಇಲ್ಲಿ ಸುಭಾಸ್ ಹೇಳ್ತಾರೆ. ಅದನ್ನು ಕೇಳಿಸಿಕೊಂಡ ಈಶ್ವರಿಗೆ ತುಂಬಾ ಭಯ ಆಗ್ತಾ ಇರುತ್ತೆ. ಲೇ ಮಗ, ಏನು ಮಾಡ್ತಾ ಇದೆಯಾ, ತಲೆ ಕೆಟ್ಟೈತೇನೋ ನಿನಗೆ? ಏ ಸುಭಾಸ, ಬೇಡ ಕಣೋ, ಆ ರೀತಿ ಮಾಡಿ ಸಿಕ್ಕಾಕೋಬೇಡ ಕಣೋ, ನೋಡು ನೀನು ಶಾಶ್ವತವಾಗಿ ಜೈಲಲ್ಲಿ ಇರಬೇಕಾಗುತ್ತೆ, ಬೇಡ ಕಣೋ, ನನ್ನ ಮಾತು ಕೇಳೋ ಅಂತ ಹೇಳ್ತಾರೆ. ಅವ್ವ ನೀನೇನು ಮಾತಾಡಬೇಡ, ನಿನ್ನ ಮಾತು ಕೇಳೋಕ್ಕೂ ನನಗೆ ಸಮಯ ಇಲ್ಲ, ನಾನು ಫೋನ್ ಇಡ್ತೀವಿ, ಅವನ ಕತೆ ಮುಗಿಸಿ ಆಮೇಲೆ ಫೋನ್ ಮಾಡ್ತೀನಿ ಅಂತ ಇಲ್ಲಿ ಸುಭಾಸ್ ಕಟ್ ಮಾಡ್ತಾರೆ. ಅದನ್ನು ಕೇಳಿಸಿಕೊಂಡ ಈಶ್ವರಿ ಅಂತೂ ತುಂಬಾ ಭಯ ಆಗ್ತಾ ಇರ್ತಾರೆ. ಲೇ ಚಿತ್ರ, ಏನೇ ಇದು, ನನಗೆ ಯಾಕೋ ಸಾನೇ ಭಯ ಆಗ್ತೈತೆ. ಶಿವರಾಮೇಗೌಡರಿಗೆ ಏನಾದರೂ ಮಾಡಿಬಿಟ್ರೆ ಏನೇ ಮಾಡೋದು, ಮೊದಲು ಆಸ್ಪತ್ರೆ ತಾವ ಹೋಗೋಣ, ಹೇಗಾದರೂ ಮಾಡಿ ಕಾಪಾಡಬೇಕು ಅಂತ ಹೇಳಿ ಈಶ್ವರಿ ಅಂದ್ಕೊಂಡು ಶಿವರಾಮೇಗೌಡರನ್ನ ಕಾಪಾಡಬೇಕು ಅಂತ ಆಸ್ಪತ್ರೆ ಕಡೆ ಹೋಗ್ತಾ ಇರ್ತಾರೆ. ಈ ಕಡೆ ಸುಭಾಸ್ ಅಂತೂ ಶಿವರಾಮೇಗೌಡರ ಕತೆ ಮುಗಿಸ್ಬೇಕು ಅಂತ ಆಸ್ಪತ್ರೆಗೆ ಹೋಗ್ತಾರೆ. ಆಗ ಆಸ್ಪತ್ರೆ ಹತ್ರ ಹೋಗ್ತಾ ಇರುವಾಗ ಈ ಕಡೆ ವಿದ್ಯಾಗೆ ಯಾಕೋ ಗೊತ್ತಿಲ್ಲ, ಮಾವ ಹೆಂಗೆ ಸಾನೆ ಏನೋ ತೊಂದರೆ ಆಗ್ತೈತೆ ಅಂತ ಹೇಳಿ ವಿದ್ಯಾನು ಕೂಡ ಆಸ್ಪತ್ರೆ ಹತ್ರ ಬರ್ತಾರೆ. ಆಗ ಈ ಕಡೆ ಸುಭಾಸ್ ಒಂದು ಚಾಕುನ ಹಿಡ್ಕೊಂಡು ಇಲ್ಲಿ ಶಿವರಾಮೇಗೌಡರ ಹತ್ರ ಬಂದೇ ಬಿಡ್ತಾರೆ. ಲೇ ಶಿವರಾಮೇಗೌಡ, ಇಷ್ಟು ಈಸಿಯಾಗಿ ಮಲ್ಕೊಂಡಿದ್ಯಲ್ಲೋ, ನಿನ್ನ ಪ್ರಾಣ ಹಕ್ಕಿ ಥರ ಹಾರೋಗ್ಬೇಕು, ಆಮೇಲೆ ನಾನು ಅಂದ್ಕೊಂಡಿದ್ದು ಸಕ್ಸಸ್ ಆಗುತ್ತೆ, ನಿನ್ನ ಪ್ರಾಣನ ಒಂದೇ ಕ್ಷಣಕ್ಕೆ ತೆಗೆದು ಬಿಡ್ತೀನಿ, ಏನು ಯೋಚನೆ ಮಾಡಬೇಡ ಶಿವರಾಮೇಗೌಡ ಅಂತ ಹೇಳಿ ಚಾಕುನ ಹತ್ರ ತೊಗೊಂಡೋಗ್ತಾರೆ. ಆಗ ಅಲ್ಲಿಗೆ ವಿದ್ಯಾ ಎಂಟ್ರಿ ಕೊಡ್ತಾರೆ. ವಿದ್ಯಾನ ನೋಡಿ ಸುಭಾಸ್ ಅಂತೂ ಶಾಕ್ ಆಗಿ ಹೋಗ್ತಾರೆ. ವಿದ್ಯಾ ನೀನಿಲ್ಲಿ ಅಂತ ಹೇಳ್ತಾರೆ. ಏಯ್ ಸುಭಾಸ, ನಿನ್ನನ್ನು ಆವತ್ತೇ ಬಿಟ್ಟಿದ್ದೆ ದೊಡ್ಡ ತಪ್ಪಾಯಿತು, ನೀನು ಮತ್ತೆ ನನ್ನ ಮಾವನ ತೊಂದರೆ ಮಾಡೋಕೆ ಬರ್ತಾ ಇದೆಯಾ, ನೀನನ್ನು ಮಾತ್ರ ಯಾವುದೇ ಕಾರಣಕ್ಕೂ ನಾನಂತೂ ಸುಮ್ಮನೆ ಬಿಡಲ್ಲ ಅಂತ ಇಲ್ಲಿ ವಿದ್ಯಾ ಟಪಾರ್ ಅಂತ ಸುಭಾಸ್ ಕೆನ್ನೆಗೆ ಹೊಡಿತಾರೆ. ಆಗ ಸುಭಾಸ್ ಅಂತ ಇಲ್ಲಿ ವಿದ್ಯಾನಿಗೆ ಹೊಡೆಯೋಕೆ ಹೋದಾಗ ಅಲ್ಲಿಗೆ ಈ ಕಡೆ ಈಶ್ವರಿ ಬಂದುಬಿಟ್ಟು ಸುಭಾಸ್ ಕೆನ್ನೆಗೆ ಹೊಡಿತಾರೆ. ಲೇ ಸುಭಾಸ, ತಲೆ ಕೆಟ್ಟಿದೆಯೇನೋ ನಿನಗೆ, ನೀನು ಏನೋ ಮಾಡ್ತಾ ಇದೆಯಾ, ಹುಚ್ಚಿಗೆ ಚೆಡ್ದಿದ್ಯಾ ಏನು, ಮತ್ತೆ ನೀನು ಜೈಲಲ್ಲಿ ಕಂಬಿ ಎಣಿಸ್ಬೇಕು ಅಂದ್ಕೊಂಡಿದ್ದೀನೋ, ನಿನ್ನನ್ನು ಕಳ್ಕೊಳ್ಳೋಕ್ಕೆ ನನಗೆ ಇಷ್ಟ ಇಲ್ಲ ಕಣೋ, ಹಾಗೆ ಮಾಡಬೇಡ ಕಣೋ ಅಂತ ಹೇಳಿ ಈ ಕಡೆ ಈಶ್ವರಿ ಕಣ್ಣೀರು ಹಾಕ್ತಾರೆ. ಅದನ್ನು ನೋಡಿ ಇಲ್ಲಿ ವಿದ್ಯಾ ಅಂತೂ, ಇವತ್ತು ಮಾತ್ರ ನಿಮ್ಮನ್ನ ತಪ್ಪಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ, ನಿನ್ನನ್ನು ಖಂಡಿತವಾಗ್ಲೂ ಜೈಲಲ್ಲಿ ಕಂಬಿ ಎಣಿಸೋಗಿ ಮಾಡ್ತೀನಿ ಅಂತ ಹೇಳಿ ವಿದ್ಯಾ ಹೇಳ್ತಾ ಇರ್ತಾರೆ. ಈಗಲೇ ಪೊಲೀಸ್ ತಾವ ಕಾಲ್ ಮಾಡ್ತೀನಿ ಅಂತ
ವಿದ್ಯೆ ಹೋದಾಗ ವಿದ್ಯಾ ಕಾಲು ಹಿಡ್ಕೊತಾರೆ ಈಶ್ವರಿ. ಲೇ ವಿದ್ಯಾ, ನಿನ್ನ ಕೈ ಮುಗಿದು ಬೇಡ್ಕೊತೀನಿ ಕಣೆ, ನನ್ನಿಂದ ನನ್ನ ಮಗನ ದೂರ ಮಾಡಬೇಡ ವಿದ್ಯಾ ಅಂತ ಹೇಳ್ತಾರೆ. ಅಯ್ಯೋ ಚಿಕ್ಕತ್ತೆ, ನೀವೇನು ಮಾಡ್ತಾ ಇದ್ದೀರಾ ಅಂತ ವಿದ್ಯಾ ಕೇಳ್ತಾರೆ. ಇಲ್ಲ ಈ ವಿದ್ಯಾ, ನನ್ನ ಮಗ ದೊಡ್ಡ ತಪ್ಪು ಮಾಡವನೆ, ದಯವಿಟ್ಟು ಯಾವುದೇ ಕಾರಣಕ್ಕೂ ಈ ವಿಷಯನ ಯಾರ ಮುಂದೆನೂ ಹೇಳ್ಬೇಡ ವಿದ್ಯಾ, ನಿನ್ನ ಕಾಲಿ ಬೀಳ್ತೀವ್ನಿ ಕಣೆ ಅಂತ ಹೇಳಿ ಇಲ್ಲಿ ಈಶ್ವರಿ ಕಣ್ಣೀರು ಹಾಕ್ತಾರೆ. ಅಯ್ಯೋ ಅತ್ತೆ, ನೀವೇನು ಮಾಡಿದ್ರು ಅಷ್ಟೇ, ನಾನು ಮಾತ್ರ ಸುಮ್ಮನೆ ಬಿಡಲ್ಲ. ಇವನು ಒಂದು ಸರಿ ಆಯಿತು, ಇದು ಎರಡನೇ ಸರಿ ಮಾಡ್ತಾ ಇರೋದು. ಮಾವಯ್ಯನಿಗೆ ಅಪಾಯ ತಂದಿದ್ದಾನೆ, ಇನ್ಮೇಲೆ ನಾನಂತೂ ಸುಮ್ಮನೆ ಇರೋಕ್ಕಿಲ್ಲ. ಇವನು ಬಂಡವಾಳನ ಎಲ್ಲರ ಮುಂದೆ ಬಯಲು ಮಾಡ್ತೀವಿ, ಇವನು ಶಾಶ್ವತವಾಗಿ ಜೈಲಲ್ಲಿ ಕಂಬಿ ಇಳಿಸುವಾಗ ಮಾಡ್ತೀನಿ ಅಂತ ಈ ಕಡೆ ವಿದ್ಯಾ ಹೇಳ್ತಾರೆ. ಅದನ್ನು ಕೇಳಿಸಿಕೊಂಡ ಈಶ್ವರಿಗೆ ತುಂಬಾ ಭಯ ಆಗ್ತಾ ಇರುತ್ತೆ. ಬೇಡ ವಿದ್ಯಾ, ಬೇಡ ವಿದ್ಯಾ, ನಿನ್ನ ಕೈ ಮುಗಿತೀನಿ ಅಂತ ಇಲ್ಲಿ ವಿದ್ಯಾ ಮುಂದೆ ಕ್ಷಮೆ ಕೇಳ್ತಾರೆ ಈಶ್ವರಿ. ಆಗ ಯಾರೋ ಬರ್ತಾ ಇದ್ದಾರೆ ಅಂತ ಹೇಳಿ ಭದ್ರನು ಕೂಡ ಎಲ್ಲರೂ ಕೂಡ ಬರ್ತಾ ಇರ್ತಾರೆ. ಅದನ್ನು ನೋಡಿದ ಈಶ್ವರಿ ಸುಭಾಸನ ಕರ್ಕೊಂಡು ಒಂದು ಕಡೆ ಬಚ್ಚಿಡ್ತಾರೆ. ಆಗ ಬಿಡಮ್ಮ, ಇವನ್ನ ಮಾತ್ರ ಯಾವುದೇ ಕಾರಣಕ್ಕೂ ನಾನು ಬಿಡಲ್ಲ ಅಂತ ಸುಭಾಸ್ ಹೇಳ್ತಾರೆ. ಆಗ ಮತ್ತೆ ಕೆನ್ನೆಗೆ ಬಾರಿಸ್ಬಿಟ್ಟು ಸುಭಾಸ್ನ ಒಂದು ಕಡೆ ಬಚ್ಚಿಡ್ತಾರೆ ಈಶ್ವರಿ. ಅಲ್ಲಿಗೆ ಎಲ್ಲರೂ ಕೂಡ ಬರ್ತಾರೆ. ಶಿವರಾಮೇಗೌಡರು ನೋಡೋಕ್ಕೆ ಭದ್ರನು ಬರ್ತಾರೆ. ಆಗ ವಿದ್ಯೆನ ನೋಡಿಬಿಟ್ಟು ಭದ್ರ ಶಾಕ್ ಆಗ್ತಾರೆ. ಏನಮ್ಮಿ ನೀನಿಲ್ಲಿ ಅಂತ ಹೇಳ್ತಾರೆ. ಅದು ಗೌಡ್ರೆ ಅಂತ ವಿದ್ಯೆ ಹೇಳಕ್ಕೆ ಹೋಗ್ತಾರೆ. ಆಗ ಮಾವಯ್ಯನಿಗೆ ಇನ್ನೂ ಅಪಾಯ ಇದೆ ಅಂತ ವಿದ್ಯೆ ಹೇಳ್ತಾರೆ. ಅದನ್ನು ನೋಡಿದ ಈಶ್ವರಿಗೆ ತುಂಬಾ ಭಯ ಆಗ್ತಾ ಇರುತ್ತೆ. ಅಯ್ಯೋ ದೇವ್ರೆ, ಇವಳೇನಾದರೂ ನಿಜ ಹೇಳಿಬಿಡ್ತಾಳ ಹೇಗೆ, ಸುಭಾಸ್ ಕತೆ ಮುಗ್ದೆ ಹೋಗುತ್ತೆ ಅಂತ ಈ ಕಡೆ ಈಶ್ವರಿ ತುಂಬ ಭಯದಲ್ಲಿರ್ತಾರೆ. ಈ ಕಡೆ ಸಾವಿತ್ರಿ ಅಂತೂ ಇಲ್ಲ ಇಲ್ಲ ಕಣೇ, ಮೂರಡಿ ವಿದ್ಯಾ, ನಿನಗೆ ಇಷ್ಟೊಂದು ಕೊಬ್ಬಿರಬೇಕಾದ್ರೆ ಈ ಸಾವಿತ್ರಿಗೆ ಎಷ್ಟಿರಬೇಕು, ನಿನ್ನನ್ನು ಹೇಗೆ ನಾನು ನೋವು ಮೇಲೆ ನೋವು ಕೊಟ್ಟು ಶಾಶ್ವತವಾಗಿ ಮನೆಯಿಂದ ಹೊರಗಾಕ್ತೀನಿ, ಅದೇ ರೀತಿ ಆ ಸುಭಾಷ್ನು ಕೂಡ ಈಗಾಗಲೇ ಹೊರಗಡೆ ಹೋಗಿದ್ದಾನೆ, ಈಶ್ವರಿನೂ ಕೂಡ ಹೊರಗೆ ಹಾಕ್ಬಿಟ್ಟು ಆಮೇಲೆ ಈ ಮನೆ ಆಸ್ತಿ ಎಲ್ಲ ಕೂಡ ನನ್ನ ಪಾಲಿಗಾಗುತ್ತೆ ಅಂತ ಹೇಳಿ ಸಾವಿತ್ರಿ ನಗ್ತಾ ಇರ್ತಾರೆ. ನಾನು ಮಾಡೋ ಪ್ಲ್ಯಾನು ಯಾರಿಗೂ ಕೂಡ ಗೊತ್ತಾಗಬಾರ್ದು, ನನ್ನನ್ನು ಮನೆಯಿಂದ ಹೊರಗಡೆ ಹಾಕಿದ್ರಿ ಅಲ್ವಾ, ಅದಕ್ಕೆ 100 ಪಟ್ಟು ನೀವೆಲ್ಲರೂ ಕೂಡ ಚಿತ್ರಹಿಂಸೆ ಪಡಬೇಕು, ಆ ರೀತಿ ಮಾಡೇ ಮಾಡ್ತೀನಿ ಅಂತ ಇಲ್ಲಿ ಸಾವಿತ್ರಿ ಅನ್ಕೊತಾ ಇದ್ರೆ ಈ ಕಡೆ ಆಸ್ಪತ್ರೆಯಲ್ಲಿ ಸುಭಾಸ್ ಕಣ್ಣಿಗೆ ಈ ಕಡೆ ಬಚ್ಚಿಟ್ಕೊಂಡು ನೋಡ್ತಾ ಇರ್ತಾರೆ. ಆಗ ಈಶ್ವರಿ, ದೇವರೇ ನೀನೇ ಕಾಪಾಡು, ಸುಭಾಸ್ಗೆ ಏನೂ ತೊಂದರೆ ಆಗಬಾರ್ದು ಅಂತ ಈಶ್ವರಿ ಅನ್ಕೊತಾ ಇದ್ರೆ ಈ ಕಡೆ ವಿದ್ಯಾ ಮಾತ್ರ ಇಲ್ಲಿ ಈಶ್ವರಿನೇ ನೋಡ್ತಾ ಇರ್ತಾರೆ. ಆಗ ಈಶ್ವರಿ ಕಣ್ಣಲ್ಲೇ ಸನ್ನೆ ಮಾಡ್ತಾ ಇರ್ತಾರೆ. ಆದರೆ ವಿದ್ಯಾ ಮಾತ್ರ ಸುಮ್ಮನೆ ಬಿಡ್ತಾರ, ಇಲ್ಲಿ ಸುಭಾಸನ್ ಮಾತ್ರ ಸುಮ್ಮನೆ ಬಿಡೋ ಮಾತೇ ಇಲ್ಲ ಅಂತ ವಿದ್ಯಾ ಅನ್ಕೊತಾ ಇರ್ತಾರೆ. ಅದೇ ರೀತಿ ಈ ಕಡೆ ಭದ್ರ ಇಲ್ಲಿ ಶಿವರಾಮೇಗೌಡರಿಗೂ ಕೂಡ ಎಚ್ಚರ ಆಗಿಬಿಡುತ್ತೆ. ಶಿವರಾಮೇಗೌಡರು ವಿದ್ಯೆನ ಕೂಡ ಕ್ಷಮಿಸ್ತಾರೆ. ಮುಂದೆ ಏನಾಗುತ್ತೆ, ಸುಭಾಸ್ಗೆ ಎಂಥ ಗತಿ ತರ್ತಾರೆ ವಿದ್ಯಾ. ಕೊನೆಗೂ ಈಶ್ವರಿ ಅಂದ್ಕೊಂಡಿರೋ ಪ್ಲ್ಯಾನೇ ಉಲ್ಟಾಯಿತು. ಕೊನೆಗೂ ಈಶ್ವರಿನೇ ವಿದ್ಯಾ ಕಾಲಿಗೆ ಬಿದ್ದು ಕ್ಷಮೆ ಕೇಳುವಾಗಾಯಿತು. ಮುಂದೆ ಏನಾಗುತ್ತೆ, ಇಲ್ಲಿ ಈಶ್ವರಿ ಪ್ಲ್ಯಾನ್ ಎಲ್ಲ ಉಲ್ಟಾ ಆಗ್ತಾ ಹೋಗ್ತಾ ಇದೆ. ಇಲ್ಲಿ ಶಿವರಾಮೇಗೌಡರು ವಿದ್ಯೆನ ಕ್ಷಮಿಸ್ತಾರೆ, ಭದ್ರ ಜೊತೆ ಮತ್ತೆ ಮನೆಗೆ ಕರ್ಕೊಂಡು ಹೋಗ್ತಾರಂತ ಮುಂದಿನ ವಿಡಿಯೋದಲ್ಲಿ ಕಾದು ನೋಡೋಣ. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡೋ ಮಾತ್ರ ಮರಿಬೇಡಿ ಗೈಸ್. ಥ್ಯಾಂಕ್ ಯು ಸೊ ಮಚ್.